ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಸೊ ವಿಡಿಯೋದಲ್ಲಿ ಎರಡು ಕ್ವಶನ್ ಬಗ್ಗೆ ನಾನು ಆನ್ಸರ್ನ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ಬಹಳ ಜನ ಕೇಳ್ತಾ ಇದ್ರು, ಸರ್ ಈಗ ವೆರಿಫಿಕೇಷನ್ ಏನು ಎಗ್ರಿ ಡಾಕ್ಯುಮೆಂಟ್ಸ್ ಅಂತ ಬಿಟ್ಟಿದ್ದಾರೆ, ಸೊ ಅದಕ್ಕೆ ಎಗ್ರಿ ಲ್ಯಾಂಡ್ ಇದ್ದವರು ಅಷ್ಟೇ ಮಾಡಬೇಕು ಅಂತ ಆಯಿತು, ಹೌದಾ? ಸೊ ಅಂದರೆ ಎಗ್ರಿ ಲ್ಯಾಂಡ್ ಇದ್ದವರು ಮಾತ್ರ BSc ಎಗ್ರಿ ವೆಟರ್ನರಿ ಮಾಡಬಹುದಾ? ನಮಗೆ ಹಾಗಾದರೆ KCET ಮಾರ್ಕ್ಸ್ ಕಾರ್ಡಲ್ಲಿ ನಮಗೆ ರ್ಯಾಂಕನ್ನು ಯಾಕೆ ಕೊಟ್ಟಿದ್ದಾರೆ ಅಂಥೇಳಿ ಯಾರಿಗೆ ಎಗ್ರಿ ಲ್ಯಾಂಡ್ ಇಲ್ಲ ಅವರು ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಅದೊಂದು ಕ್ಲಾರಿಟಿಯನ್ನು ಕೊಟ್ಬಿಡ್ತೀನಿ. ಮತ್ತು ಈ ವರ್ಷ ಎಗ್ರಿ ಪ್ರಾಕ್ಟಿಕಲ್ ಮೆರಿಟ್ ಲಿಸ್ಟನ್ನು ಹೇಗೆ ಪ್ರಿಪೇರ್ ಮಾಡಬಹುದು, ಯಾಕಂದರೆ PUC ಮಾರ್ಕ್ಸನ್ನು KCET ರ್ಯಾಂಕಿಂಗಿಗೆ ಡಿಸೈಡ್ ಮಾಡಿಲ್ಲ. ಸೊ ಲಾಸ್ಟ್ ಇಯರ್ ಏನು ಮಾಡ್ತಿದ್ರು, ಈ ವರ್ಷ ಏನು ಮಾಡಬಹುದು ಅನ್ನೋದನ್ನು ನನ್ನ ಒಂದು ಅಂದಾಜನ್ನು, ಒಂದು ಅನಾಲಿಸಿಸನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ನಿಮಗೆ ಲೈಕ್ ಆಗ್ತದೆ ಅಂತ ಅನ್ಕೋತೀನಿ. ಸೊ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಇದನ್ನು ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಸೊ ಲೈಕ್ ಮಾಡೋದ್ರಿಂದ ಬಹಳಷ್ಟು ಜನರಿಗೆ ಇದು ರೀಚ್ ಆಗ್ತದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಮೊದಲೇ ಹೇಳಿಬಿಡ್ತೀನಿ, ಎಸ್ ನೋಡಿ, ನಿಮಗೆ ಈ ರೀತಿ ಒಂದು ರ್ಯಾಂಕ್ ಲೀಸ್ಟ್ ಅನೌನ್ಸ್ ಆಗಿದೆ, ಹೌದಾ? ಸೊ ಇದರಲ್ಲಿ ಎಗ್ರಿ BSc ಅಂತ ಹೇಳಿದೆ, ಸೊ ವೆಟರ್ನರಿ ಸೈನ್ಸ್ ಅಂತೇಳಿ ನಿಮಗೆ ರ್ಯಾಂಕನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಅದ್ರ ಜೊತೆಗೆ ಎಗ್ರಿ BSc ಪ್ರಾಕ್ಟಿಕಲ್ ವೇಟಿಂಗ್ ಅಂತ ಇದೆ, ವೆಟರ್ನರಿ ಪ್ರಾಕ್ಟಿಕಲ್ ವೇಟಿಂಗ್ ಅಂತ ಇದೆ. ಸೊ ಆಲ್ವೇಸ್ ರಿಮೆಂಬರ್, ಈಗ ಟೋಟಲ್ ಎಗ್ರಿ ಸೀಟ್ಸ್ ಏನಿದೆ, ನಾನಿಲ್ಲಿ ಎಗ್ರಿ ಸೀಟ್ಸ್ ಅಂತ ಹೇಳ್ತಾ ಇದ್ದರೆ, ಸೊ ಇದು ಅಗ್ರಿಕಲ್ಚರ್ BSc ಇರ್ಬೋದು, ಫಾರ್ಮ್ ಸೈನ್ಸ್ ಅಂತ ಏನು ನಾವು ಹೇಳ್ತೀವಿ ಎಲ್ಲ ಕೋರ್ಸಸ್ಸು, ಮತ್ತು ವೆಟರ್ನರಿ ಅಂತ ಏನು ನಾವು ಹೇಳ್ತೀವಿ ಎಲ್ಲ ಕೋರ್ಸಸ್ಸು. ಸೊ ಫಾರೆಸ್ಟ್ರಿ ಇರ್ಬೋದು, ಸೆರಿಕಲ್ಚರ್, ಹಾರ್ಟಿಕಲ್ಚರ್ ಯಾವುದಾದ್ರೂ ಇರ್ಬೋದು. ಸೊ BSc ಎಗ್ರಿ ಇರ್ಬೋದು. ಸೊ ಯಾವುದೋ ಒಂದು ಕಾಲೇಜಲ್ಲಿ ಟೋಟಲ್ ಎಗ್ರಿ ಸೀಟ್ಸ್ ಏನೋ ಒಂದಷ್ಟು ಇರ್ತದೆ. ಸೊ ಅದರಲ್ಲಿ ಗೊತ್ತಿರಲಿ, 50% KCET ರ್ಯಾಂಕ್ ಮೇಲೆ ಅಲಾಟ್ ಆದರೆ 50% ಪ್ರಾಕ್ಟಿಕಲ್ ಈ ಒಂದು ಏನು ನಾವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಅಂತ ಏನು ನಾವು ಹೇಳಿದ್ವಲ್ಲ, ಇದರಿಂದ 50% ಪ್ರಾಕ್ಟಿಕಲ್ ಮೇಲೆ ಅಲಾಟ್ ಆಗ್ತದೆ. ಯಾವುದೇ ಒಂದು ಕಾಲೇಜಲ್ಲಿ ಸೀಟ್ಸು 50% KCET ರ್ಯಾಂಕ್ ಮೇಲೆ ಪ್ಲಸ್ 50% ಪ್ರಾಕ್ಟಿಕಲ್ ರ್ಯಾಂಕ್ ಮೇಲೆ ಅನೌನ್ಸ್ ಆಗ್ತದೆ. ಸೊ ಈಗ ಈ ಒಂದು 50% KCET ರ್ಯಾಂಕ್ ಏನಿದೆ, ಇದು ನಿಮಗೆ ಇಲ್ಲೇನು ರ್ಯಾಂಕನ್ನು ಅನೌನ್ಸ್ ಮಾಡಿದ್ದಾರೆ, ಇದರ ಮೇಲೆ, ಈ ರ್ಯಾಂಕನ್ನು ಏನು ಅನೌನ್ಸ್ ಮಾಡಿದ್ದಾರೆ ಇದರ ಮೇಲೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗ್ತದೆ. ಅಂದರೆ BSc ಅಗ್ರಿಯನ್ನು ಮಾಡಲೇಬೇಕು ಅಂತ ಇದ್ದವರು, ನಿಮಗೆ ಲ್ಯಾಂಡ್ ಇಲ್ಲ ಅಂತಂದರೂ ಕೂಡ ಗೊತ್ತಿರಲಿ, KCET ರ್ಯಾಂಕ್ ಮೇಲೆ ಡೈರೆಕ್ಟಾಗಿ ನಿಮಗೆ ಕೌನ್ಸಿಲಿಂಗ್ ನಡೀತದೆ, ಅದರ ಮೂಲಕ ನಿಮಗೆ ಸೀಟು ಸಿಗಬಹುದು ಅಂತ ಯಾಕೆ ಹೇಳ್ತಾ ಇದ್ದೀನಿ? ಇಫ್ ಯುವರ್ ರ್ಯಾಂಕ್ ಈಸ್ ಲೆಸ್ ದ್ಯಾನ್ 5,000 7,000, ಸೊ ನಿಮಗೆ ಒಂದು ಆಸೆಯನ್ನು ನಾನು ಕೊಡ್ಬೋದು ಅಷ್ಟೇ, ಸಿಗಬಹುದು ಅಂಥೇಳಿ. ಯಾಕಂದರೆ BSc ಅಗ್ರಿಕಲ್ಚರ್ ಸೀಟ್ಸ್ ಇರ್ಬೋದು, ಸೊ ಮತ್ತು ವೆಟರ್ನರಿ ಸೈನ್ಸ್ ಸೀಟ್ ಇರ್ಬೋದು, ಕಾಂಪಿಟೇಷನ್ ಬಹಳ ಜಾಸ್ತಿ ಇರೋದಕ್ಕೆ, ನಂಬರ್ ಆಫ್ ಸೀಟ್ಸ್ ಕಡಿಮೆ ಇರೋದಕ್ಕೆ ಹೇಳ್ತಾ ಇದ್ದೀನಿ. ಸೊ ಅಂದರೆ ಈ 50% KCETದಲ್ಲಿ ಲ್ಯಾಂಡ್ ಇದ್ದವರು ಇರದವರು, ಸೊ ಲ್ಯಾಂಡ್ ಇದ್ದವರು ಮತ್ತು ಲ್ಯಾಂಡ್ ಇರದವರು ಇಬ್ಬರು ಪಾರ್ಟಿಸಿಪೇಟ್ ಮಾಡ್ತಾರೆ. ಅಂದರೆ ಲ್ಯಾಂಡ್ ಇದ್ದವನಿಗೆ ಮಾತ್ರ 100% ಆಗ್ತದೆ ಅವನಿಗೆ. ಅಂದರೆ ಲ್ಯಾಂಡ್ ಇಲ್ಲದೆ ಇರೋನಿಗೆ 50% KCET ಏನಿದೆಯಲ್ಲ, 50% ಸೀಟ್ ಏನಿದೆಯಲ್ಲ, 50% ಸೀಟ್ಸ್ ತಪ್ಪು ತಿಳ್ಕೊಬೇಡಿ, 50% ಸೀಟ್ಸ್ ಏನಿದೆ ಎನಿ ಕಾಲೇಜ್ KCET ರ್ಯಾಂಕ್ ಮೇಲೆ ಆಗೋದಕ್ಕೆ ಈ ಲ್ಯಾಂಡ್ ಇಲ್ಲದೇ ಇರೋ ಸ್ಟೂಡೆಂಟು ಇದಕ್ಕೆ ಮಾತ್ರ ಕಾಂಪೀಟ್ ಮಾಡ್ತಾನೆ. 50% ಸೀಟ್ ಪ್ರಾಕ್ಟಿಕಲ್ ಮೂಲಕ ಏನು ಇಲ್ಲಿ ಅಲಾಟ್ ಆಗ್ತದೆ, ಅವನು ಲ್ಯಾಂಡ್ ಇದ್ದವನಿಗೆ ಮಾತ್ರ ಕೊಡ್ತದೆ. ಅಂದರೆ ಲ್ಯಾಂಡ್ ಇದ್ದವನು ಇಲ್ಲೂ ಕೂಡ ಅಲಾಟ್ ಆಗ್ತದೆ. ಅಲಾಟ್ ಆಗಿ ಲ್ಯಾಂಡ್ ಇದ್ದವನದು ಏನಾದರೂ ಚಲೋ ಬಂತು, ಫಾರ್ ಎಕ್ಸಾಂಪಲ್ ಈ ವಿದ್ಯಾರ್ಥಿಯ ಲ್ಯಾಂಡೂ ಕೂಡ ಇದೆ ಮತ್ತು ಈ ವಿದ್ಯಾರ್ಥಿ ಅಗ್ರಿಕಲ್ಚರ್ BSc ರ್ಯಾಂಕ್ ಕೂಡ ಬೆಸ್ಟ್ ಬಂದಿದೆ, ಆವಾಗ ಏನು ಮಾಡ್ತಾನೆ, ಈ ಒಂದು ಸೀಟು ಇದರಲ್ಲಿ ಆಟೋಮೆಟಿಕಲಿ ಲ್ಯಾಂಡ್ ಇಲ್ಲದೇ ಇರಲಿ ಅಲಾಟ್ ಆಗಿಬಿಡ್ತದೆ. ಇವನಿಗೆ ಅಗ್ರಿಕಲ್ಚರ್ BSc ಪ್ರಾಕ್ಟಿಕಲಿಗೆ ಯಾವುದೇ ರೀತಿ ದಾಖಲೆಗಳನ್ನ ಕೊಡಬೇಕು ಅನ್ನೋ ಅವಶ್ಯಕತೆನೇ ಇರೋದಿಲ್ಲ. ಸೊ ಯು ವಿಲ್ ಗೆಟ್ ದ ಸೀಟ್ ವೆರಿ ಈಸಿಲಿ. ಸೊ ಅಂದರೆ ಲ್ಯಾಂಡ್ ಇದ್ದವನು 100% ಸೀಟನ್ನು ಅವನು ಚಾನ್ಸ್ ತೊಗೋಬೋದು, ಲ್ಯಾಂಡ್ ಇಲ್ಲದೆ ಇರೋನಿಗೆ 50% ಸೀಟ್ಸ್ ಮಾತ್ರ ಅಲಾಟ್ಮೆಂಟ್ ಆಗ್ತದೆ. ಸೊ ನಿಮ್ಮ ಒಳ್ಳೆಯ ರ್ಯಾಂಕ್ ಬಂದಿತ್ತು ಅಂತಂದರೆ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ದ ಸೀಟ್, ಇಲ್ಲ ಅಂದರೆ ಸೊ ಚಾನ್ಸಸ್ಸು ಕಡಿಮೆ ಆಗ್ತಾ ಹೋಗ್ತದೆ. ಇದು ಅಗ್ರಿಕಲ್ಚರ್ BSc ವೆಟರ್ನರಿ ಸೈನ್ಸ್ ಏನಿಲ್ಲಿ ರ್ಯಾಂಕನ್ನು ಕೊಟ್ಟಿದ್ದಾರೆ ಇದರ ಮೇಲೆ. ಈಗ ಎಗ್ರಿ BSc ಮತ್ತು ವೆಟರ್ನರಿ ಪ್ರಾಕ್ಟಿಕಲ್ ಬಗ್ಗೆ ಮಾತಾಡೋಣಂತೆ. ಗೊತ್ತಿರಲಿ, ಲ್ಯಾಂಡ್ ಇದ್ದವರಿಗೆ ಇವೆರಡೂ ಲೀಸ್ಟನ್ನು ಡಿಪೆಂಡಿಂಗ್ ಆನ್ ದಿ ಸಮ್ ಕ್ರೈಟೀರಿಯಾ ನಿಮಗೆ ಒಂದು ರ್ಯಾಂಕ್ ಲೀಸ್ಟನ್ನು ಕೊಡ್ತಾರೆ. ರ್ಯಾಂಕ್ ಲೀಸ್ಟ್ ಅಂತಂದ್ರೇನು, ನಿಮಗೊಂದು ಸೀರಿಯಲ್ ನಂಬರ್ನ ಕೊಡ್ತಾರೆ, ಅಂದರೆ ನಥಿಂಗ್ ಬಟ್ ರ್ಯಾಂಕ್, ಅದೇ ಕೂಡ ರ್ಯಾಂಕ್ ಆಗಿರ್ತದೆ. ಆ ರ್ಯಾಂಕ್ ಲಿಸ್ಟನ್ನು ಯೂಸ್ ಮಾಡಿ ಎಗ್ರಿ BSc ಕೋಟಾದಡಿ ಏನು ಇರ್ತದೆ, ಸೊ ಅದರಲ್ಲಿ ನಿಮಗೆ ಸೀಟ್ ಅಲಾಟ್ ಆಗ್ತದೆ. ಸೊ ಇದಿಷ್ಟು ರ್ಯಾಂಕ್ ಕೊಟ್ಟಿದ್ದವನಿಗೆ, ಲ್ಯಾಂಡ್ ಇದ್ದವನಿಗೆ, ಲ್ಯಾಂಡ್ ಇಲ್ಲದೆ ಇರೋನಿಗೆ ಎರಡೂ ಕೂಡ ಹೆಲ್ಪ್ ಆಗ್ತದೆ. ಇಲ್ಲಿ ಕೊಡುವಂಥ ರ್ಯಾಂಕು ಓನ್ಲಿ ಲ್ಯಾಂಡ್ ಇದ್ದವರಿಗೆ ಮಾತ್ರ. ಅದು ಏನು, ನೀವು ಎಲ್ಲ ರೀತಿಯ ಅವರು ಹೇಳಿದಂಥ ಡಾಕ್ಯುಮೆಂಟ್ಸ್ಗಳನ್ನು ಕರೆಕ್ಟಾಗಿ ಅವರಿಗೆ ಕೊಡಬೇಕಾಗ್ತದೆ.
ಸೊ ಆ ಡಾಕ್ಯುಮೆಂಟ್ಸನ್ನು ವೆರಿಫಿಕೇಷನ್ ಮಾಡ್ತಾರೆ. ಡಾಕ್ಯುಮೆಂಟನ್ನು ವೆರಿಫಿಕೇಷನ್ ಮಾಡಿದ ಮೇಲೆ ಆ ವೆರಿಫೈ ಮಾಡಿರುವಂಥ ಸ್ಟೂಡೆಂಟ್ಸ್ಗಳು ಯಾರು ಎಲಿಜಿಬಲ್ ಇರ್ತಾರೆ ಅವರಿಗೆ ಒಂದು ರ್ಯಾಂಕ್ ಲಿಸ್ಟನ್ನು ಪ್ರಿಪೇರ್ ಮಾಡ್ತಾರೆ. ಆ ರ್ಯಾಂಕ್ ಲಿಸ್ಟನ್ನು ಹೇಗೆ ಪ್ರಿಪೇರ್ ಮಾಡ್ತಾರೆ ಅನ್ನೋದು ನಾನು ನಿಮಗೆ ಹೇಳ್ಬಿಡ್ತೀನಿ. ಸೊ ಇದು ಇಫ್ ಪ್ರಾಕ್ಟಿಕಲ್ ಈಸ್ ದೇರ್, ಈ ಒಂದು ಕ್ರೈಟೀರಿಯಾವನ್ನು ಯೂಸ್ ಮಾಡ್ತೀವಿ. ಬಟ್ ಈ ವರ್ಷ ರಿಮೆಂಬರ್ ದಿಸ್ ಇಯರ್ there is no practical. ಓಕೆ, ಪ್ರಾಕ್ಟಿಕಲ್ ಇದ್ದಿದ್ರೆ ಏನು ಮಾಡ್ತಿದ್ರು? ಸೊ 25% ಮಾರ್ಕ್ಸನ್ನು ವಿಚ್ ಯು ಸೆಕ್ಯೂರ್ಡ್ ಇನ್ ದ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಮತ್ತು CET ತಗೋತಿದ್ರು. ಓಕೆ, 25% ಮಾರ್ಕ್ಸನ್ನು ಸೆಕೆಂಡ್ PUC ಮತ್ತು CET ಇಂದ ತಗೋತಿದ್ರು. 50% ಮಾರ್ಕ್ಸನ್ನು ಅಂದರೆ 25% ಫ್ರಮ್ ಬೋರ್ಡ್. ಓಕೆ, ಇಲ್ಲಿ ಹೇಗೆ ಮಾಡ್ತಿದ್ರು? 25% ಫ್ರಮ್ ಬೋರ್ಡ್ ಪ್ಲಸ್ 25% ಫ್ರಾಮ್ KCET ಮಾರ್ಕ್ಸ್ ಪ್ಲಸ್ 50% ಫ್ರಾಮ್ ಪ್ರಾಕ್ಟಿಕಲ್ ಟೆಸ್ಟ್ ಅಂಥೇಳಿ ನಿಮಗೆ ಮಾಡ್ತಿದ್ರು. ಹೌದಾ? ಈ ವರ್ಷ ಪ್ರಾಕ್ಟಿಕಲ್ ಕ್ಯಾನ್ಸಲ್ ಆಗಿದೆ. ಬೋರ್ಡ್ ಎಕ್ಸಾಮ್ ಮಾರ್ಕ್ಸನ್ನು KCETಗೆ ತೊಗೊಂಡಿಲ್ಲ ಅಂತ ಅಂದಮೇಲೆ ಆಟೋಮೆಟಿಕಲಿ ಕಾಮನ್ ಸೆನ್ಸ್ ಇಸ್ ದ್ಯಾಟ್ ಇಲ್ಲೂ ಕೂಡ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಉಳಿದಿದ್ದೇನು? KCET ಓನ್ಲಿ. ಅಂದರೆ ನನ್ನ ಒಂದು ಪ್ರಕಾರ ದಿಸ್ ಇಯರ್ rank list is prepared in agri quota based on only KCET marks. ನನ್ನ ಒಂದು ಅಂದಾಜು ಪ್ರಕಾರ ಗೊತ್ತಿರಲಿ. ಸೊ ಇಲ್ಲಿ ನೋಡ್ಬೋದು, ಎನಿಮಲ್ ಹಸ್ಬೆಂಡರಿ ಇರ್ಬೋದು, ವೆಟರ್ನರಿ ಸೈನ್ಸ್ ಇರ್ಬೋದು, ಅದಕ್ಕೆ ಇಷ್ಟು ವರ್ಷ ಆ 50% ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ CET ಮತ್ತು 50% ಪ್ರಾಕ್ಟಿಕಲಿಂದ ತಗೋತಿದ್ರು. ಈ ವರ್ಷ ಪ್ರಾಕ್ಟಿಕಲ್ ಕ್ಯಾನ್ಸಲ್ ಆಗಿದೆ ಅಂದಮೇಲೆ ಓನ್ಲಿ ಫ್ರಮ್ CETನೇ ತಗೋಬೇಕು. ಲಾಸ್ಟ್ ಇಯರ್ ಕೂಡ ಇದನ್ನೇ ಮಾಡಿದರು. ಓಕೆ, ಬಟ್ ಲಾಸ್ಟ್ ಇಯರ್ ಏನಾಗಿತ್ತು? ಪ್ರಾಕ್ಟಿಕಲ್ ಕ್ಯಾನ್ಸಲ್ ಆಗಿತ್ತು, ಬಟ್ ಬೋರ್ಡ್ ಎಕ್ಸಾಮ್ ಮಾರ್ಕ್ಸನ್ನು ಕನ್ಸಿಡರ್ ಮಾಡಿದರು, CET ಮಾರ್ಕ್ಸನ್ನು ಕನ್ಸಿಡರ್ ಮಾಡಿ ನಿಮ್ಮ ಒಂದು ರಿಸಲ್ಟನ್ನು ಅನೌನ್ಸ್ ಮಾಡಿದರು. ಅಂದರೆ 50% ಪ್ರಾಕ್ಟಿಕಲ್ ಟೆಸ್ಟ್ ಬದಲಿಗೆ ಲಾಸ್ಟ್ ಇಯರ್ ವಾಟ್ ದೇ ಹ್ಯಾವ್ ಡನ್ ಈಸ್ 50% ಬೋರ್ಡ್ ಪ್ಲಸ್ 50% KCET ಇಂದ ತಗೊಂಡಿದ್ರು. ಈ ವರ್ಷ ಏನು ಮಾಡಬೇಕು? ಅವರು 100% KCET ಇಂದಾನೇ ಮಾರ್ಕ್ಸ್ ತಗೊಂಡು ರ್ಯಾಂಕ್ ಲಿಸ್ಟನ್ನು ಪ್ರಿಪೇರ್ ಮಾಡಬೇಕು. ಯಾರಿಗೆ? 50% ಎಗ್ರಿ ಕೋಟಾ ಇರುವಂತಹ ವಿದ್ಯಾರ್ಥಿಗಳಿಗೆ this year rank list should be prepared from agri quota based on the only on KCET marks. ಅಂದರೆ 100% KCET ಮಾರ್ಕ್ಸ್. ಈಗ ನಮಗೊಂದು ಕ್ವಶನ್ ಏನು ಬರ್ತದೆ? ಹಾಗಾದರೆ ಸರ್ ಇಲ್ಲಿ ಅವರು ಕೊಟ್ಟಿರುವಂತಹ KCET ಮಾರ್ಕ್ಸು ಅಂದರೆ KCET ರ್ಯಾಂಕ್ ಏನಿದೆ ಇದು ಮತ್ತು ಇಲ್ಲಿ ಕೊಡುವಂತಹ ರ್ಯಾಂಕಿಗೆ ವ್ಯತ್ಯಾಸ ಏನಾಗ್ತದ ಅಂತ ಕೇಳ್ಬೋದು. ಓಕೆ, ನಾನು ನಿಮಗೆ ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ. ಒಂದು 10 ಜನ ವಿದ್ಯಾರ್ಥಿಗಳ ಒಂದು ರಿಸಲ್ಟನ್ನು ಇಟ್ಟುಕೊಂಡು ಮಾತಾಡೋಣಂತೆ. ಸೊ ಫಾರ್ ಎಕ್ಸಾಂಪಲ್ ಹಿಯರ್ 10 ಜನ 1 2 3 4 5 6 7 8 9 10. ಓಕೆ, ಇವನಿಗೆ ಆಲ್ರೆಡಿ ಇವರ ಒಂದು KCET ರ್ಯಾಂಕನ್ನು ಕೊಟ್ಬಿಟ್ಟಿದ್ದಾರೆ. KCET ರ್ಯಾಂಕನ್ನು ಹೇಗೆ ಕೊಟ್ಟಿದ್ದಾರೆ? ಇದು ಸ್ಟೂಡೆಂಟ್ ಅಂತ ಇಟ್ಕೊಳ್ಳಿ. ಓಕೆ, ಈಗ KCET ರ್ಯಾಂಕನ್ನು ಹೇಗೆ ಕೊಟ್ಟಿದ್ದಾರೆ ಇವರಿಗೆ? ಸೊ KCET ರ್ಯಾಂಕನ್ನು 1 2 3 4 5 6 7 8 9 10 ಅಂತ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಓಕೆ, ಈಗ ಎಗ್ರಿ ಕೋಟಾ ಹೇಗೆ ಕೊಡ್ತಾರೆ? ಈಗ ಕರೆಕ್ಟಾಗಿ ನೋಡಿ, ಎಗ್ರಿ ಕೋಟಾ ಹೇಗೆ ಕೊಡ್ತಾರೆ? ಜಸ್ಟ್ ಇಮ್ಯಾಜಿನ್ ಇಷ್ಟು ಜನ ವಿದ್ಯಾರ್ಥಿಗಳಲ್ಲಿ 10 ಜನ ವಿದ್ಯಾರ್ಥಿಗಳಲ್ಲಿ 3ನೇವನಿಗೆ ನೋ ಲ್ಯಾಂಡ್, ಅಂದರೆ ಅವನು ಎಗ್ರಿ ಕೋಟಾದಲ್ಲಿ ಬರೋದಿಲ್ಲ. 5ನೇವನಿಗೆ ನೋ ಲ್ಯಾಂಡ್. ಓಕೆ, ಇವನು ಬರೋದಿಲ್ಲ. 7th ಅವನಿಗೆ ನೋ ಲ್ಯಾಂಡ್, 8th ಅವನಿಗೆ ನೋ ಲ್ಯಾಂಡ್, 9th ಅವನಿಗೆ ನೋ ಲ್ಯಾಂಡ್. ಈಗ ನಮ್ಮ ಹತ್ರ ಉಳಿದವರು ಎಷ್ಟು ಜನ? 1 2 4 6 10 ಅಂದರೆ 5 ಜನ ಮಾತ್ರ ಉಳಿದ್ರು. ಹೌದಾ? ಇವರ ಒಂದು ರ್ಯಾಂಕ್ ಆಲ್ರೆಡಿ ಇಲ್ಲಿ ಅನೌನ್ಸ್ ಆಗಿದೆ. ಬಟ್ ಈಗ ಹೊಸದಾಗಿ ರ್ಯಾಂಕ್ ಲಿಸ್ಟನ್ನು ಪ್ರಿಪೇರ್ ಮಾಡ್ತಾರೆ ಅವರು. ಜಸ್ಟ್ ಇಮ್ಯಾಜಿನ್, ಈ ಉಳಿದಂತಹ 1 2 4 6 10ನೇ ಇರುವಂಥ ನಂಬರ್ಸ್ಗಳು ಅಂದರೆ ಈ ಸ್ಟೂಡೆಂಟ್ಸ್ಗಳು ಎಗ್ರಿ ಕೋಟಾಗೆ ಬೇಕಾಗುವಂತಹ ಎಲ್ಲ ಡಾಕ್ಯುಮೆಂಟ್ಸನ್ನು ನೀಟಾಗಿ ಕರೆಕ್ಟಾಗಿ ಅಪ್ಲೋಡ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣಂತೆ. ಎಲ್ಲರೂ ಅಪ್ಲೋಡ್ ಮಾಡಿದ ಮೇಲೆ ಎಲ್ಲರದ್ದು ಕೂಡ ಎಲಿಜಿಬಲ್ ಅಂತ ಬಂತು. ಈಗ ಒಂದು ರ್ಯಾಂಕ್ ಲಿಸ್ಟ್ ಪ್ರಿಪೇರ್ ಮಾಡಬೇಕಲ್ಲ, ಅವಾಗೇನು ಮಾಡ್ತಾರೆ? ಸೊ ಡೆಫಿನೆಟ್ಲಿ ದೇ ವಿಲ್ ಕನ್ಸಿಡರ್ ಓನ್ಲಿ, ರಿಮೆಂಬರ್ ಇಲ್ಲಿ ನೋಡಿ 1 to 10th ರ್ಯಾಂಕ್ ಕೊಟ್ಬಿಟ್ಟಿದ್ದಾರೆ ಅವನಿಗೆ.
ಈಗೇನು ಮಾಡ್ತಾರೆ, ಫಸ್ಟ್ ರ್ಯಾಂಕ್ ಅವನಿಗೆ ಫಸ್ಟ್ ಬರ್ತದೆ, ಸೆಕೆಂಡ್ ರ್ಯಾಂಕ್ ಅವನಿಗೆ ಸೆಕೆಂಡ್ ರ್ಯಾಂಕೇ ಬರ್ತದೆ, ಥರ್ಡ್ ರ್ಯಾಂಕ್ ಹೋಗಿಬಿಡ್ತದೆ, ಫೋರ್ತ್ ರ್ಯಾಂಕ್ ಅವನಿಗೆ ಲ್ಯಾಂಡ್ ಇದೆ, ಎಗ್ರಿಕೋಟದಲ್ಲಿ ಬರ್ತಾನೆ, ಆ ಫೋರ್ತ್ ಬಿಕಮ್ ರಿಮೆಂಬರ್ ಥರ್ಡ್ ರ್ಯಾಂಕ್. ಅಂದರೆ ಇಲ್ಲಿ KCET ರ್ಯಾಂಕಲ್ಲಿ ಫೋರ್ತ್ ಇದೆ ಅವನು, ಬಟ್ ಎಗ್ರಿಕೋಟದಲ್ಲಿ ಥರ್ಡ್ ರ್ಯಾಂಕ್ ಬಂದುಬಿಡ್ತಾನೆ. ಸೊ ಫಿಫ್ತ್ ಅವನಿಗೆ ರ್ಯಾಂಕ್ ಕೊಡೋದಿಲ್ಲ, ಸಿಕ್ಸ್ತ್ ಅವನಿಗೆ ರ್ಯಾಂಕ್ ಕೊಡ್ತಾರೆ, ಫೋರ್ತ್ ರ್ಯಾಂಕ್, ಸಿಕ್ಸ್ತ್ ಅವನಿಗೆ ಫೋರ್ತ್ ರ್ಯಾಂಕ್ ಬರ್ತದೆ, ಸೆವೆಂತ್ ಅವನಿಗೆ ಲ್ಯಾಂಡ್ ಇಲ್ಲ ಬರೋದಿಲ್ಲ, ಏಯ್ತ್ ಅವನಿಗೆ ಎಗ್ರಿಕೋಟ ಬರೋದಿಲ್ಲ, ನೈನ್ತ್ ಅವನಿಗೆ ಎಗ್ರಿಕೋಟ ಬರೋದಿಲ್ಲ, 10th ಅವನಿಗೆ ಫಿಫ್ತ್ ರ್ಯಾಂಕ್ ಕೊಡ್ತಾರೆ. ಅಂದರೆ ಇಮ್ಯಾಜಿನ್ 10th ರ್ಯಾಂಕ್ ಇರುವಂಥ KCET ಓನ್ಲಿ KCET ಮಾರ್ಕ್ಸನ್ನು ತೊಗೊಂಡು ಏನು ರ್ಯಾಂಕನ್ನು ಅನೌನ್ಸ್ ಮಾಡಿದ್ರು ಅವನಿಗೆ, ಅವನ ಎಗ್ರಿಕೋಟ ಇರೋದಕ್ಕೆ ಅವನ ರ್ಯಾಂಕ್ ಏನಾಗಿಬಿಡ್ತದೆ, ಇಲ್ಲಿ ಫಿಫ್ತ್ ರ್ಯಾಂಕ್ ಇರ್ತದೆ. ಒಂದೊಮ್ಮೆ ಇಲ್ಲಿ 10th ರ್ಯಾಂಕ್ ಅವನಿಗೆ ಸೀಟ್ ಸಿಗಲಿಲ್ಲ ಅಂತಂದರೂ ಕೂಡ ಕಟ್ ಆಫ್ ಪ್ರಕಾರ ಎಗ್ರಿಕೋಟದಲ್ಲಿ ಈ ಫಿಫ್ತ್ ರ್ಯಾಂಕ್ ಬಂದವನಿಗೆ ಸೀಟು ಸಿಕ್ಬಿಡ್ತದೆ. ಸೊ ಅದಕ್ಕೆ ಹೇಳಿದ್ದು, ಎಗ್ರಿಕೋಟ ನೀವು ಅಪ್ಲಿಕೇಶನ್ ಫಾರ್ಮ್ ಹಾಕಬೇಕಾದ್ರೆ ಎಸ್ ಅಂತ ಕೊಟ್ಟವರಿಗೆ ಮಾತ್ರ ಅಪ್ಲೈ ಆಗ್ತದೆ. ನನಗೆ ಬಹಳ ಜನ ವಿದ್ಯಾರ್ಥಿಗಳು ಕಾಲ್ ಮಾಡಿದರು, ಸರ್ ನಾನು ಎಗ್ರಿಕೋಟ ಇದೆ ತಪ್ಪಿ, ಅಂದರೆ ಸೈಬರ್ನವರು ಮಾಡಿರುವಂಥ ಒಂದು ಮಿಸ್ಟೇಕ್ಗಳಿಂದಾಗಲಿ ಅಥವಾ ನಾವು ಮಾಡಿರುವಂಥ ಒಂದು ಮಿಸ್ಟೇಕ್ಸ್ಗಳಿಂದಾಗಲಿ ನಾನು ಎಸ್ ಅಂತ ಕೊಟ್ಟಿಲ್ಲ, ನನಗೆ ಈಗ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬಹುದಾ? ಸೊ ದಯವಿಟ್ಟು ತಿಳ್ಕೊಳ್ಳಿ, ನಿಮಗೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ನೀವು ಅಪ್ಲಿಕೇಶನ್ ಫಾರ್ಮಲ್ಲಿ ನೋ ಅಂತ ಕೊಟ್ಟಿದ್ದೀರಿ, ಲ್ಯಾಂಡ್ ಇದ್ದರೂ ಕೂಡ ಇದು ನಿಮ್ಮ ಬೇಜವಾಬ್ದಾರಿತನದ ಪರಮಾವಧಿ ಅಂತ ಹೇಳ್ತೀವಿ ನಾವು. ಯಾಕಂದರೆ ಇಷ್ಟೆಲ್ಲ ಜನ ಯೂಟ್ಯೂಬರ್ಸ್ಗಳು ನಿಮಗೆ ಹೆಲ್ಪ್ ಆಗಲಿ ಅಂಥೇಳಿ ಇಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿರ್ತೀವಿ, ವಿಡಿಯೋವನ್ನು ಪದೇ ಪದೇ ಮಾಡಿ ಹಾಕಿರ್ತೀವಿ. ಅಂಥದ್ರಲ್ಲೂ ಕೂಡ ಸೊ ಏನೋ ಒಂದು ರೆಸ್ಪಾನ್ಸಿಬಿಲಿಟಿನ ಸೈಬರ್ನವನ್ನ ಈಗ ಬಿಟ್ಬಿಟ್ಟು ಸೊ ಊರು ತಿರುಗೋದಕ್ಕೆ ಹೋಗಿ, ಅಥವಾ ನೀವೇ ಎಂಟ್ರಿ ಮಾಡಬೇಕಾದ್ರೆ ಒಂದು ಜವಾಬ್ದಾರಿ ಇಟ್ಕೊಂಡು ಎಂಟ್ರಿ ಮಾಡಿದ್ರೆ ನಿಮಗೇನಾಗ್ಬಿಡ್ತು, ಈಗ ನಿಮಗೆ CET ರ್ಯಾಂಕ್ ಪ್ರಕಾರ ಸೀಟ್ ಸಿಗೋದೇ ಇಲ್ಲ, ಎಗ್ರಿದಲ್ಲಿ ಸಿಕ್ತಿತ್ತೇನೋ ಆ ಚಾನ್ಸು ಹೋಗ್ಬಿಡ್ತು. ಅಂದರೆ ನಿಮ್ಮ ಜೀವನದ ಕ್ವಶನ್ ನೋಡಿ, ಜೀವನದ ಪ್ರಶ್ನೆ, ಎಗ್ರಿಕೋಟ ಮಾಡುವಂಥ ಅವಕಾಶ ಕಳ್ಕೊಂಡ್ಬಿಟ್ರಿ. ಸೊ ಅದಕ್ಕೆ ಹೇಳಿದ್ದು, ಅಟ್ಲೀಸ್ಟ್ ನೀವು ನಿಮ್ಮ ಜೂನಿಯರ್ಸ್ಗಳಿಗೆ ಹೇಳಿ, ನೀವು ಏನು ತಪ್ಪು ಮಾಡಿದ್ದೀರಿ ಅವರು ಆ ತಪ್ಪನ್ನು ಮಾಡಬಾರ್ದು ಸೊ ಅಂತ ಹೇಳಿ ಅವರಿಗೆ ಒಂದು ಉಪದೇಶವನ್ನು ಕೊಡಿ. ಓಕೆ, ಸೊ ಯಾರು ಎಸ್ ಅಂತ ಕೊಟ್ಟಿದ್ದೀರಿ ನಿಮಗೆ ಅಪ್ಲೈ ಆಗ್ತದೆ, ಯಾರಿಗೆ ಲ್ಯಾಂಡ್ ಇದ್ದು ಕೂಡ ನೋ ಅಂತ ಕೊಟ್ಟಿದ್ದೀರಿ ನಿಮಗೆ ಇದು ಅಪ್ಲೈ ಆಗೋದಿಲ್ಲ. ಈಗ ನೀವು ಹೊಸದಾಗಿ ಎಸ್ ಅಂತ ಮಾಡಿ ಅಪ್ಲೋಡ್ ಮಾಡೋದಕ್ಕೂ ಬರೋದಿಲ್ಲ, ನಿಮಗೆ ಬೇರೆ ಚಾನ್ಸೇ ಇಲ್ಲ. ನೀವು KCET ರ್ಯಾಂಕ್ ಮೇಲೆ ಮಾತ್ರ ನೀವು ಅಗ್ರಿಕಲ್ಚರ್ BScಯನ್ನು ಮಾಡಬಹುದು, ಒಳ್ಳೆಯ ರ್ಯಾಂಕ್ ಬಂದಿದ್ದರೆ. ಇಲ್ಲ ಅಂದರೆ ಎಗ್ರಿಕೋಟದಡಿ ನಿಮಗೆ ಸೀಟು ಸಿಗೋದಿಲ್ಲ. ಇದಿಷ್ಟು ಎಗ್ರಿಕೋಟ ರ್ಯಾಂಕನ್ನು ಹೇಗೆ ಪ್ರಿಪೇರ್ ಮಾಡ್ಬೋದು, ಇದು ನನ್ನ ಪ್ರಿಡಿಕ್ಷನ್. ಯಾಕಂದರೆ ಇದನ್ನು ಬಿಟ್ಟು ಬೇರೆ ವೇಸು ಏನು ನನಗೆ ಕಾಣಿಸ್ತಾ ಇಲ್ಲ. ಯಾಕಂತಂದರೆ ಬೋರ್ಡ್ ಎಕ್ಸಾಮ್ ಮಾರ್ಕ್ಸನ್ನು CETಗೆ ಕನ್ಸಿಡರ್ ಮಾಡದೇ ಇದ್ದವರು ಇದನ್ನೇ ಏನಾದರೂ ಎಗ್ರಿಗೆ ಕನ್ಸಿಡರ್ ಮಾಡಿದರೆ ನಮ್ಮ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗೋದು ಗ್ಯಾರಂಟಿ. ಸೊ ಅದಕ್ಕೆ ಐ ಥಿಂಕ್ KCET ಮಾರ್ಕ್ಸನ್ನು ತೊಗೊಂಡೆ ರ್ಯಾಂಕನ್ನು ಅನೌನ್ಸ್ ಮಾಡ್ಬೋದು. ಸೊ ಇದರಲ್ಲಿ ನನ್ನ ಅನಾಲಿಸಿಸಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಹೇಳಿ. ಸೊ ನಿಮ್ಮದೇನಾದರೂ ಅನಾಲಿಸಿಸ್ ಏನಾದರೂ ಇದ್ದರೂ ಕೂಡ ಕಮೆಂಟಲ್ಲಿ ಹೇಳಿ, ನೋಡೋಣಂತೆ. ನಿಮ್ಮದು ಕರೆಕ್ಟ್ ಇದ್ದರೆ ನೋಡ್ಕೊಳ್ಳೋಣಂತೆ. ಓಕೆ, ಸೊ ಇದಿಷ್ಟು ನನ್ನ ಒಂದು ಅನಾಲಿಸಿಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.